ರಾಜ್ಯದಲ್ಲಿ ಈಗಷ್ಟೇ ಬೈ ಎಲೆಕ್ಷನ್ ಮುಗಿದಿದೆ. ಎನ್ಡಿಎ 3ಕ್ಕೆ 3 ಕ್ಷೇತ್ರಗಳಲ್ಲಿ ಸೋತಿದೆ. ಇಂಥ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಆತ್ಮಾವಲೋಕನ ಮಾಡಿಕೊಂಡು ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸಬೇಕಾಗಿದ್ದ ಪ್ರಮುಖ ಪ್ರತಿಪಕ್ಷ ಬಿಜೆಪಿಯಲ್ಲಿ ಈಗ ಏನಾಗ್ತಾ ಇದೆ, ಇದು ಪ್ರಶ್ನೆ. ರಾಜ್ಯದಲ್ಲಿ ಈಗ ಬಿಜೆಪಿ ವರ್ಸಸ್ ಬಿಜೆಪಿ ವಾರೇ ಜೋರಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಈಗ ಬಣಗಳ ಪ್ರತಿಷ್ಠೆಯ ಕಾಳಗ ಜೋರಾಗ್ತಾ ಇದೆ. ಒಂಥರ ರಾಜ್ಯ ಬಿಜೆಪಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ. ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಪ್ರಧಾನಿ ಮೋದಿ ಅವರು ಹೇಳ್ತಾರೆ ಏಕ್ ಹೇ ತೋ ಸೇಫ್ ಹೇ, ಒಗ್ಗಟ್ಟಾಗಿದ್ರೆ ಸೇಫ್ ಆಗಿರ್ತೀವಿ ಅಂತ. ಬಿಜೆಪಿನಲ್ಲೇ ಒಗ್ಗಟ್ಟಿಲ್ಲ. ರಾಜ್ಯದಲ್ಲಿ ಈಗ ಬಿಜೆಪಿ ವರ್ಸಸ್ ಬಿಜೆಪಿ ವಾರ್ ಜೋರಾಗ್ತಾ ಇದೆ. ಬಣಗಳ ಪ್ರತಿಷ್ಠೆಯ ಕಾಳಗ ನಡೀತಾ ಇದೆ. ರಾಜ್ಯದಲ್ಲಿ ಬಿಜೆಪಿಯ ಒಗ್ಗಟ್ಟಂತೂ ಚೂರು ಚೂರಾಗೋಗಿದೆ. ಪಕ್ಷ ಸಂಘಟನೆ ಅಂತಕ್ಕಂಥದನ್ನ ನಾಯಕರು ಮರ್ತೇ ಬಿಟ್ಟಿದ್ದಾರೆ. ಇನ್ನೂ 3.5 ವರ್ಷ ಇದೆಯಲ್ಲ ಎಲೆಕ್ಷನ್ಗೆ. ಅಯ್ಯೋ, ಬೇಕಾದಷ್ಟು ಟೈಮ್ ಇದೆ, ಅಲ್ಲಿ ತನಕ ನೋಡ್ಕೊಂಡ್ರಾಯ್ತು ಅಂತ. ಹಾಗಲ್ಲ, ಒಂದು ಪಕ್ಷ ಪ್ರಬಲವಾಗಿ ಹೊರಹೊಮ್ಮಬೇಕು ಅಂದರೆ ಪಕ್ಷದಲ್ಲಿನ ಒಗ್ಗಟ್ಟು ಅತ್ಯಂತ ಮುಖ್ಯ. ಆದರೆ ಬಿಜೆಪಿನಲ್ಲಿ ಅದೇ ಕಾಣಿಸ್ತಾ ಇಲ್ಲ. ಒಂದು ಕಡೆ ವಿಜಯೇಂದ್ರ ಬಣ, ಇನ್ನೊಂದು ಕಡೆ ಯತ್ನಾಳ್ ಬಣ, ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಬಣ. ಒಬ್ಬೊಬ್ಬರ ಬಣಗಳು ಒಂದೊಂದು. ನಿಮ್ಮ ಹೋರಾಟ ನಿಮಗೆ, ನಮ್ಮ ಹೋರಾಟ ನಮಗೆ. ವಕ್ಫ್ ವಿರುದ್ಧ ಇವರು ಹೋರಾಡ್ತಾ ಇರತಕ್ಕಂಥದ್ದು ಭೂಮಿ ಕಳೆದುಕೊಂಡ ರೈತರ ಪರವಾಗಲ್ಲ, ತಮ್ಮ ಪ್ರತಿಷ್ಠೆಯನ್ನು ತೋರಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯತ್ತ ಒಂದು ಕಡೆ ಡೋಂಟ್ ಕೇರ್ ಅಂತ ಇದೆ. ವಿಜಯೇಂದ್ರ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಾರೆ 4ರ ಒಂದು ಪಡೆ. ಬೆಂಬಲ ಇಲ್ಲದಿದ್ದರೂ ಕೂಡ ಬೀದಿಗಿಳಿದ ವಿಜಯೇಂದ್ರ ವಿರೋಧಿ ಹೋರಾಟ. ಇದೇನು ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟನ ಅಥವಾ ಬಿಜೆಪಿ ವರ್ಸಸ್ ಬಿಜೆಪಿ ಹೋರಾಟನ ಅಂದರೆ ಸರ್ಕಾರದ ವಿರುದ್ಧ ಅಂತೂ ಅಲ್ಲ. ಯತ್ನಾಳ್, ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ರಣಕಹಳೆಗೆ ಹೈಕಮಾಂಡ್ನಿಂದ ಶ್ರೀರಕ್ಷಣ ಶಿಕ್ಷಣ. ನುಂಗೋ ಹಾಗಿಲ್ಲ, ಉಗುಳೋ ಹಾಗಿಲ್ಲ, ಮೌನಕ್ಕೆ ಶರಣಾಗಿದ್ದಾರೆ ವಿಜಯೇಂದ್ರ ಪಡೆ. ಹೈಕಮಾಂಡೇ ತಲೆ ಕೆಡಿಸ್ಕೋತಾಳೆ ಅಂದರೆ ವಿಜಯೇಂದ್ರ ಏನು ಮಾಡೋಕ್ಕಾಗುತ್ತೆ? ವಿಜಯೇಂದ್ರಗೆ ಇದೊಂಥರ ಬಿಸಿ ತುಪ್ಪನೇ. ಮಾಧ್ಯಮಗಳ ಮುಂದೆ ಬಂದಾಗ ನಮ್ಮಲ್ಲಿ ಯಾವ ಬಣನೂ ಇಲ್ಲ, ಏನೂ ಇಲ್ಲ ಅಂತ ಸುಮ್ಮನೆ ತಿಪ್ಪೆ ಸಾರಿಸೋ ಕೆಲಸ ಮಾಡ್ತಾರೆ. ಇಲ್ಲಿ ನೋಡಿ, ರಾಜ್ಯಾಧ್ಯಕ್ಷರನ್ನೇ ಬಿಟ್ಟು ಬೀದರ್ನಲ್ಲಿ ಹೋರಾಟ ಶುರು ಮಾಡಿದ್ದಾರೆ ಯತ್ನಾಳ್ ನೇತೃತ್ವದ ಒಂದು ತಂಡ. ನಿಮ್ಮ ಪಡೆ ನೀವು ಮಾಡ್ಕೊಳ್ಳಿ, ನಾವೊಂದು ಇನ್ನೊಂದು ಟೀಮ್ ಮಾಡ್ಕೋತೀವಿ ಅಂತ ಇವರೇನೋ 4ನೇ ತಾರೀಕಿಂದ ಇವರನ್ನು ಇನ್ನೊಂದು ಹೋರಾಟ ಮಾಡ್ತಾರಂತೆ. ಹೆಸರಿಗೆ ಮಾತ್ರ ವಕ್ಫ್ ವಿರೋಧಿ ಹೋರಾಟ ಅಂತ. ಯತ್ನಾಳ್ಗೆ ಬೇಕಾಗಿರ್ತಕ್ಕಂಥದ್ದು ವಿಜೇಂದ್ರ ಟೀಮ್ಗೆ ಸೆಡ್ ಹೊಡೆಯೋದು. ಯಾವ ಭೂಮಿ ಕಳೆದುಕೊಂಡ ರೈತರಿಗೂ ನ್ಯಾಯ ಒದಗಿಸ್ಕೊಡಕ್ಕೆ ಇವ್ರ ಕೈಲಿ ಆಗಲ್ಲ. ಫಸ್ಟ್ ಆಫ್ ಆಲ್ ಸ್ಥಳೀಯ ಶಾಸಕರಿಂದಲೇ ಬೆಂಬಲ ಸಿಕ್ಕಿಲ್ಲ ಯತ್ನಾಳ್ಗೆ. ಅಲ್ಲೊಂದು 4 ಜನ MLAಗಳಿದ್ದಾರೆ ಬಿಜೆಪಿಯವರು, ಅವರೇ ಬಂದಿಲ್ಲ. ಇವರು ಇಲ್ಲಿಂದ ಬೆಂಗಳೂರಿಂದ ಓಡೋಗಿದ್ದಾರೆ. ಅರವಿಂದ್ ಲಿಂಬಾವಳಿ, ಯತ್ನಾಳ್, ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಎಲ್ಲ ಬೇರೆ ಕಡೆಯಿಂದ ಬಂದು ಬೀದರ್ನಲ್ಲಿ ಸೇರಿದ್ದಾರೆ. ಬೀದರ್ನ ಸ್ಥಳೀಯ ಶಾಸಕರೇ ಇಲ್ಲ. ಇದು ಯಾವ ಸೀಮೆ ಹೋರಾಟ? ಇದು ಯಾಕೆ ಹೀಗಾಗ್ತಾ ಇದೆ? ಹೈಕಮಾಂಡ್ ಅಂತೂ ಕರ್ನಾಟಕವನ್ನು ಮರ್ತೇ ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಹೌದು, ಅವ್ರು ಬ್ಯುಸಿನಲ್ಲಿ ಅವ್ರು ಇದ್ದಾರೆ ರೀ. ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆಗಿದೆ, CM ನೇಮಕ ಮಾಡಬೇಕು, ಅಧಿವೇಶನ ನಡೀತಾ ಇದೆ. ರಾಜ್ಯ ಬಿಜೆಪಿಯತ್ತ ಡೋಂಟ್ ಕೇರ್ ಅಂತ ಇದೆ ಹೈಕಮಾಂಡ್. ರೆಬಲ್ ನಾಯಕ ಯತ್ನಾಳ್ ಬಣದಿಂದ ಬಹಿರಂಗ ಕಹಳೆ ಅಂತ. ಮನೆಯೊಂದು 3 ಬಾಗಿಲಲ್ಲ, ಮನೆಯೊಂದು 100 ಬಾಗಿಲು ಅನ್ನೋಂಗೆ ಆಗ್ಬಿಟ್ಟಿದೆ. ರಾಜ್ಯ ಬಿಜೆಪಿ ಕಡೆ ಅಂತೂ ಅವರು ಹೈಕಮಾಂಡ್ನವರು ತಲೆ ಕೆಡಿಸ್ಕೊಂಡಿಲ್ಲ. ಈ ಕಡೆ ಯತ್ನಾಳ್ ಬಣದವರು ಬಹಿರಂಗ ಕಹಳೆ ಮೊಳಗಿಸಿದ್ದಾರೆ. ವಿಜಯೇಂದ್ರ ಹೋಗಿ ದೂರು ಕೊಟ್ಟು ಬಂದರೂ ಕೂಡ ಹೈಕಮಾಂಡ್ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿ ಒರಿಜಿನಲ್ ಹೋರಾಟ ಯಾರ್ದು, ಡೂಪ್ಲಿಕೇಟ್ ಹೋರಾಟ ಯಾರ್ದು? ಪ್ರತಿಷ್ಠೆಯಿಂದ ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತ. ಆಲ್ರೆಡಿ 3 ಕ್ಷೇತ್ರದಲ್ಲಿ ಜನ ಬುದ್ಧಿವಾದ ಹೇಳಿದ್ದಾರೆ ಇಂಡೈರೆಕ್ಟ್ ಆಗಿ. ಗೆಲ್ಲಬಹುದಾದ ಶಿಗ್ಗಾವಿ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯನ್ನೇ ಕಳ್ಕೊಂಡಿದೆ. ಸಂಡೂರಲ್ಲಿ ಸೋತಿದೆ. ಆದರೂ ಕೂಡ ಬಿಜೆಪಿಯವರಿಗೆ ಬುದ್ಧಿ ಬಂದಿಲ್ಲ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಕಿತ್ತಾಡಿಕೊಂಡು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೋತೀನಿ. ರವೀಶ್, ರಾಜ್ಯ ಬಿಜೆಪಿ ಒಂದು ಕಾಲದಲ್ಲಿ ಹೇಗಿತ್ತು ಅಂತಂದರೆ ಅತ್ಯಂತ ಶಿಸ್ತಿನ ಪಕ್ಷ. ಆದರೆ ಇವತ್ತೊಂದು ದಿವಸ ಬಿಜೆಪಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಅಧಿಕಾರ ಇಲ್ಲದೆ ಇರೋದೇ ಈ ದುಸ್ಥಿತಿಗೆ ಕಾರಣನ ಹಾಗಾದರೆ ಅಂತ?
ಅರವಿಂದ್, ಖಂಡಿತವಾಗಿ ಕೂಡ ರಾಜ್ಯ ಬಿಜೆಪಿಯ ಈ ದುಸ್ಥಿತಿಗೆ ರಾಜ್ಯ ನಾಯಕರ ಕಾರಣನೋ ಅಥವಾ ಹೈಕಮಾಂಡ್ ನಾಯಕರ ಕಾರಣನೋ ಅನ್ನೋದ್ರ ಬಗ್ಗೆ ಕಾರ್ಯಕರ್ತರೇ ಗೊಂದಲದಲ್ಲಿದ್ದಾರೆ. ಯಾಕೆಂದರೆ ಈ ಹಿಂದೆ ರಾಜ್ಯ ಬಿಜೆಪಿ ಶಿಸ್ತಿನ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ವ್ಯವಸ್ಥೆಗಳಿತ್ತು. ಆ ವ್ಯವಸ್ಥೆಯ ಅಡಿಯಲ್ಲೇ ರಾಜ್ಯ ಬಿಜೆಪಿ ಸಂಘಟನೆಯು ಕೂಡ ನಡೀತಾ ಇತ್ತು. ಅಂದರೆ ಈ ವ್ಯಕ್ತಿ ಇದೇ ಬಾಗಿಲಿಂದ ಹೋಗಬೇಕು ಅಂದರೆ ಅದೇ ಬಾಗಿಲಿಂದ ಹೋಗುವಂಥ ಪದ್ಧತಿ ಮತ್ತು ವ್ಯವಸ್ಥೆ, ಆ ಶಿಸ್ತು ಬಿಜೆಪಿ ಒಳಗಡೆ ಇತ್ತು. ಆದರೆ ಈಗ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಛಿದ್ರ ಆಗಿರ್ತಕ್ಕಂಥದ್ದು. ಕಳೆದ ಒಂದೂವರೆ ವರ್ಷದಿಂದಲೂ ಕೂಡ ರಾಜ್ಯ ಬಿಜೆಪಿ ಮನೆಯೊಂದು 3 ಬಾಗಿಲಲ್ಲ 100 ಬಾಗಿಲಾಗ್ಬಿಟ್ಟಿದೆ. ಅಂದರೆ ಭಾಳಷ್ಟು ಬಣಗಳು ಅಲ್ಲಲ್ಲಿ ಒಂದು ರೀತಿಯಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಯತ್ನಾಳ್, ರಮೇಶ್ ಜಾರಕಿಹೊಳಿ ಮತ್ತು ಅರವಿಂದ್ ಲಿಂಬಾವಳಿ ಈ ಒಂದು ಬಣ ಏನಿದೆ, ಕಳೆದ 3-4-5 ತಿಂಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಆದರೆ ಇದ್ರ ಬಗ್ಗೆ ಬಿಜೆಪಿ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಎಳ್ಳಷ್ಟು ಕೂಡ ಕ್ರಮ ತೆಗೆದುಕೊಳ್ಳೋದಾಗಲಿ ಅಥವಾ ಶಿಸ್ತಿನ ಸರಿದಾರಿಗೆ ತರೋದಾಗಲಿ ಯಾವುದನ್ನು ಕೂಡ ಮಾಡಿಲ್ಲ. ಅದಕ್ಕೆ ಇವತ್ತು ಸಂಘಟನೆ ರಾಜ್ಯದಲ್ಲಿ ಕುಂಠಿತ ಆಗಿದೆ ಅನ್ನೋ ಮೆಸೇಜ್ ಕೂಡ ಈಗಾಗಲೇ ಪಾಸ್ ಆಗಿರ್ತಕ್ಕಂಥದ್ದು. ಈ ಹಿಂದೆ RSS ಕೂಡ ಒಂದು ರೀತಿಯಲ್ಲಿ ನಿಯಂತ್ರಣಕ್ಕೆ ತೆಗೆದುಕೊಂಡು ಎಲ್ಲ ರೀತಿಯ ಕಾರ್ಯಚಟುವಟಿಕೆಗಳನ್ನು ಕೂಡ ಗಮನದಲ್ಲಿಟ್ಕೊಳ್ತಾ ಇತ್ತು. ಆದರೆ ಕಳೆದ 1 ವರ್ಷಗಳಿಂದ RSS ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಕಾರ್ಯಚಟುವಟಿಕೆಗಳಿಂದ ದೂರ ಆಗಿದೆ. ಜೊತೆಗೆ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಯನ್ನೇ ವಾಪಸ್ ಕರೆಸ್ಕೊಂಡು ಭಾಳ ತಿಂಗಳುಗಳೇ ಆಗೋಯ್ತು. ಅಂದರೆ ಹತ್ತತ್ರ ವರ್ಷ ಆಯ್ತಾ ಬಂತು. ಹಾಗಾಗಿ ಆ ಸಂಘಟನಾ ಕಾರ್ಯದರ್ಶಿಯನ್ನು ಕೂಡ ವಾಪಸ್ ಕರೆಸ್ಕೊಂಡ ಬಳಿಕ ಮತ್ತೆ ಇನ್ನೊಬ್ಬರನ್ನ ನೇಮಕ ಮಾಡೋದಕ್ಕೂ ಕೂಡ RSS ಹೋಗಿಲ್ಲ. ಒಂದು ಬಿಜೆಪಿ ಹೈಕಮಾಂಡ್ನ ನಿರ್ಲಕ್ಷ್ಯತನ, ಅಂದರೆ ಸದ್ಯ ಕರ್ನಾಟಕದೇನು ಬೇಡ ಬಿಡಪ್ಪ ಇನ್ನೂ ಟೈಮ್ ಇದೆ ಅಂತೋ ಮನೋಭಾವನೆನೋ, ಅಥವಾ ಇಲ್ಲ ನೋಡೋಣ ಇದು ಯಾವ ಅಂತ ತಲುಪುತ್ತೆ ಅನ್ನೋ ಒಂದು ರೀತಿಯಲ್ಲಿ ತಂತ್ರವೋ ಅಥವಾ ಏನೋ ಗೊತ್ತಿಲ್ಲ. ಇನ್ನೊಂದು ಕಡೆ RSS ಒಂದು ರೀತಿಯಲ್ಲಿ ಕೈ ಬಿಟ್ಟಿರ್ತಕ್ಕಂಥದ್ದು. ಈ ಕಾರಣದಿಂದಾಗಿ ಸಂಘಟನೆ ಒಳಗಡೆ ಒಂದು ರೀತಿಯಲ್ಲಿ ಕುಗ್ಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ರೀತಿಯ ಬಹಿರಂಗವಾಗಿರ್ತಕ್ಕಂಥ ಕಿತ್ತಾಟ ಬೀದಿಗೆ ಬಂದಿರತಕ್ಕಂಥದ್ದು. ಹಾಗಾಗಿ ಇದನ್ನು ಸರಿಪಡಿಸಿದ ಹೊರತು ರಾಜ್ಯ ಬಿಜೆಪಿ ಸಂಘಟನೆ ಯಾವುದೇ ಕಾರಣಕ್ಕೂ ಕೂಡ ಉದ್ಧಾರ ಆಗೋದಿಲ್ಲ ಅನ್ನೋ ಮಾತುಗಳನ್ನು ಅವರ ಪಕ್ಷದವರೇ ಹೇಳ್ತಾರೆ. ಅದ್ರ ಜೊತೆಗೆ ಬಿಜೆಪಿ ಸಿಂಪಥೈಸರ್ಸ್ ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಟೀಕೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಈ 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಜಯಗಳಿಸಿದ ಬಳಿಕ ಎಲ್ಲೋ ಒಂದು ಕಡೆ ರಾಜ್ಯ ಬಿಜೆಪಿಗೆ ಸರ್ಜರಿ ಅವಶ್ಯಕತೆ ಇದೆ ಅಂತ ಕೂಡ ಬಿಜೆಪಿಯ ಪರವಾಗಿರ್ತಕ್ಕಂಥ ಬಲಪಂಥೀಯ ಸಂಘಟನೆಗಳು ಕೂಡ ಈಗಾಗಲೇ ಕೂಗನ್ನು ವ್ಯಕ್ತಪಡಿಸಿದೆ. ಅಂದರೆ ಕಾಂಗ್ರೆಸ್ ಬಿಜೆಪಿಯ ಕೇಡರ್ ಬೇಸ್ನ ವ್ಯವಸ್ಥೆಗಳನ್ನು ಅಳವಡಿಸ್ಕೊಳ್ತಾ ಬಂದರೆ ಬಿಜೆಪಿ ಅದನ್ನು ಕೈ ಬಿಡ್ತಾ ಬರ್ತಾ ಇದೆ ಅನ್ನೋ ಆತಂಕ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಎಲ್ಲರೂ ಕೂಡ ಹೊಣೆಗಾರರಾಗಬೇಕಾಗುತ್ತೆ. ಒಂದು ಕಡೆ ರಾಜ್ಯಾಧ್ಯಕ್ಷರು ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿಲ್ಲ ಅನ್ನೋ ಆರೋಪ, ಇನ್ನೊಂದು ಕಡೆ ಬಣಗಳು ಪ್ರತಿಷ್ಠೆ, ಅಂದರೆ ಒಬ್ಬ ರಾಜ್ಯಾಧ್ಯಕ್ಷನ ವಿರೋಧ ಮಾಡೋದಕ್ಕೋಸ್ಕರ ಇಡೀ ಪಕ್ಷದ ಸಂಘಟನೆಯನ್ನು ಕುಗ್ಗಿಸುವಂಥ ಪ್ರಯತ್ನಗಳು ಕೂಡ ಬಿಜೆಪಿಲಿ ನಡೀತಾ ಇದೆ ಅಂತ ಕೂಡ ಕಾರ್ಯಕರ್ತರೇ ನೋವಿನಿಂದ ಹೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಯಾವಾಗ ಮುಲಾಮ್ ಸಿಗುತ್ತೆ ಮತ್ತು ಬಿಜೆಪಿ ಹೈಕಮಾಂಡ್ ಈಗಲಾದರೂ ಕೂಡ ಒಂದು ರೀತಿಯಲ್ಲಿ ಮಧ್ಯಪ್ರವೇಶ ಮಾಡುತ್ತಾ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗೆ. ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಮೇಲೆ ಅಂತಲ್ಲ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಅಸಮಾಧಾನವನ್ನು ಹೊರಹಾಕ್ತಾ ಇದ್ರು ಯತ್ನಾಳ್ ಅವರು. ಆವಾಗಲೇ ಯಡಿಯೂರಪ್ಪನವ್ರ ವಿರುದ್ಧನೇ ಬಹಿರಂಗವಾಗಿ ಮಾತನಾಡ್ತಾ ಇದ್ರು. ಆಗಿನ್ನೂ ರಾಜ್ಯಾಧ್ಯಕ್ಷರಾಗಿರಲಿಲ್ಲ ವಿಜೇಂದ್ರ. ಆಗಿಂದಲೂ ಕೂಡ ಇದನ್ನು ಸರಿಪಡಿಸೋ ಕೆಲಸ ಆಗಿಲ್ಲ.